ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ದೊಡ್ಡವರು ಹೇಳ್ತಾ ಇರ್ತಾರೆ ನಮ್ಗೆಲ್ಲ, ಏನಪ್ಪಾ ಅಂತಂದ್ರೆ ಹೊರಗಿನ ಆಡಂಬರಕ್ಕಿಂತ ಒಳಗಿನ ಸತ್ವ ಮುಖ್ಯ ಅಂತ. ನಾವು ಎಷ್ಟು ಸರಳವಾಗಿರ್ತೀವೋ ಅಷ್ಟು ಒಳ್ಳೇದು ಅಂತ. ಆದರೆ ಎಲ್ಲಾ ಕಾಲದಲ್ಲೂ ಒಳಗಿನ ಸತ್ವಕ್ಕಿಂತ ಒಳಗಿನ ಮೌಲ್ಯಗಳಿಗಿಂತ ಹೊರಗಿನ ಆಡಂಬರಕ್ಕೆ ಬೆಲೆ ಕೊಡುವಂತ ಜನ ಇದ್ದೇ ಇರ್ತಾರೆ. ಅದರ ಬಗ್ಗೆ ಒಂದು ವಿಡಂಬನಾತ್ಮಕವಾಗಿ ಒಂದು ಸುಭಾಷಿತ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಇವತ್ತಿಗೂ ಕೆಲವು ಕಡೆ ಸತ್ಯ ಅನ್ಸುತ್ತೆ. ಸುಭಾಷಿತ ಬಹಳ ಚೆನ್ನಾಗಿದೆ, ಕೇಳಿ. ಏನಪ್ಪಾ ಅಂದ್ರೆ, ಕಿಂ ವಾಸಸೇತ್ಯತ್ರ ವಿಚಾರಣೀಯಂ ವಾಸ ಪ್ರಧಾನಂ ಖಲು ಯೋಗ್ಯತಾಯಾಹ ಪೀತಾಂಬರಂ ವೀಕ್ಷ್ಯ ದದೌ ಸ್ವಕನ್ಯಾಂ ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರಃ. ಏನಪ್ಪಾ ಅಂದ್ರೆ, ಕಿಂ ವಾಸಸೇತ್ಯ, ವಾಸ ಅಂತಂದ್ರೆ ಬಟ್ಟೆ ಅಂತ. ಕಿಂ ವಾಸಸೇತ್ಯತ್ರ ವಿಚಾರಣೀಯ, ಬಟ್ಟೆಯಿಂದ ಏನ್ ಇಂಪಾರ್ಟೆಂಟು ಅಲ್ವಾ? ಒಳ್ಳೆ ಡ್ರೆಸ್ ಹಾಕ್ತಾ ಇದ್ರೆ ಏನಾಗುತ್ತೆ ಅಂತ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಆದ್ರೆ ವಾಸ ಪ್ರಧಾನ ಖಲು ಯೋಗ್ಯತಾಯ, ಯೋಗ್ಯತೆ ಡಿಸೈಡ್ ಮಾಡಕ್ಕೆ ಡ್ರೆಸ್ ಬಹಳ ಇಂಪಾರ್ಟೆಂಟ್ ಅಂತ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಇದು ಒಂದು ವಿಡಂಬನಾತ್ಮಕವಾದ ಸುಭಾಷಿತ. ಕೆಲವ್ರಿಗೆ ಅನ್ವಯಿಸುತ್ತೆ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಡ್ರೆಸ್ ಮೇಲೆ ಡಿಸೈಡ್ ಮಾಡ್ತಾರೆ ಇವ್ರು ಎಂತವ್ರು ಅಂತ ಅಲ್ವಾ, ಅಂತವ್ರಿಗೋಸ್ಕರ. ನಿಜವಾಗ್ಲೂ ಬಟ್ಟೆ ಇಂಪಾರ್ಟೆಂಟು ಯೋಗ್ಯತೆ ಡಿಸೈಡ್ ಮಾಡೋದ್ರಲ್ಲಿ. ಏನಾಯ್ತು ಅಂತಂದ್ರೆ, ಸಮುದ್ರ ಮಥನ ನಡೀತು ನೋಡಿ. ರಾಕ್ಷಸರು ದೇವತೆಗಳೆಲ್ಲ ಸಮುದ್ರಕ್ಕೋಸ್ಕರ ಸರಿ ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡ್ತಾ ಇದ್ರಲ್ಲ, ಸಮುದ್ರನ ಕಡಿತಾ ಇದ್ರಲ್ಲ. ಅವಾಗ ಪೀತಾಂಬರಂ ವೀಕ್ಷ ದದೌ ಸ್ವಕನ್ಯಾಂ, ಪೀತಾಂಬರ ಉಟ್ಕೊಂಡಿರೋಂತ ವಿಷ್ಣುವನ್ನು ನೋಡಿ ಆ ಸಮುದ್ರ ರಾಜ ಇದ್ನಲ್ಲ, ಇವನು ದದೌ ಸ್ವಕನ್ಯಾಂ, ಯಾರು ಸಮುದ್ರ ರಾಜನ ಮಗಳು ಲಕ್ಷ್ಮಿ, ಆ ಪೀತಾಂಬರ ಉಟ್ಕೊಂಡಿದ್ ನೋಡಿ, ಅವನ ಆಭರಣಗಳು, ಪೀತಾಂಬರ, ಅವನ ಡ್ರೆಸ್ಸು ನೋಡಿ ವಿಷ್ಣುಗೆ ಲಕ್ಷ್ಮಿನೇ ಕೊಟ್ಬಿಟ್ಟಂತೆ ಸಮುದ್ರ ರಾಜ. ಆದ್ರೆ ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರ, ಆದ್ರೆ ಅದೇ ಸಮುದ್ರ ಈಶ್ವರ ಬರೀ ಚರ್ಮ ಉಟ್ಕೊಂಡಿದ್ನಲ್ಲ ಪಾಪ, ಡ್ರೆಸ್ಸು, ಅದನ್ನು ನೋಡಿ ಚರ್ಮಾಂಬರಂ ವೀಕ್ಷ ವಿಷಂ ಸಮುದ್ರ, ವಿಷ ಕೊಟ್ಬಿಟ್ನಂತೆ ಅವನ್ಗೆ. ಅಂತಂದ್ರೆ ಆ ಸಮುದ್ರ ಮಥನ ಕಾಲದಲ್ಲಿ ವಿಷ್ಣು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಒಡವೆಗಳು ಹಾಕೊಂಡಿದ್ರಿಂದ ಅವನಿಗೆ ಅವಳ ಮಗಳು ಲಕ್ಷ್ಮಿನೇ ಕೊಟ್ಟು ಮದುವೆ ಮಾಡ್ಬಿಟ್ನಂತೆ. ಆದ್ರೆ ಪಾಪ ಶಿವ ಚರ್ಮಾಂಬರ ಉಟ್ಕೊಂಡಿದ್ನಲ್ಲ, ಚರ್ಮ ಉಟ್ಕೊಂಡಿದ್ನಲ್ಲ, ಅವ್ನ ಡ್ರೆಸ್ ಸರಿ ಇರ್ಲಿಲ್ವಲ್ಲ, ಬರೀ ಹಾವುಗಳು ಸುತ್ಕೊಂಡು ಚರ್ಮ ಉಟ್ಕೊಂಡಿದ್ನಲ್ಲ, ಅದನ್ನ ನೋಡಿ ಅವನ್ಗೆ ವಿಷ ಕೊಟ್ಬಿಟ್ನಂತೆ ಸಮುದ್ರ. ಅಂದ್ರೆ ಈ ವಿಡಂಬನೆ ಏನು ಅಂತಂದ್ರೆ, ಡ್ರೆಸ್ಸು ಕೆಲವರಿಗೆ ಈಗ್ಲೂ ಬಹಳ ಇಂಪಾರ್ಟೆಂಟು. ಕೆಲವರು ನಿಮ್ಮ ಡ್ರೆಸ್ ನೋಡೇ ಮಾತ್ರ ಬೆಲೆ ಕೊಡ್ತಾರೆ. ಆದ್ರೆ ಅವ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅದರಿಂದ ಒಳ್ಳೇದೇ ಆಗತ್ತೆ ಅಂತ ಅಷ್ಟೇ. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಸುಭಾಷಿತ. ಆದ್ರಿಂದ ನಮ್ಮ ಡ್ರೆಸ್ ಹೇಗಾರು ಇರ್ಲಿ, ನಮ್ಮ ಒಳಗಿನ ಸತ್ವ ಚೆನ್ನಾಗಿರ್ಲಿ, ಸರಳವಾಗಿರೋಣ. ಈಗ ಸರಳತೆನೆ ಬಹಳ ವಿರಳತೆ ಆಗ್ತಾ ಇದೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.